ಬಿ ಜೆ ಪಿಯಲ್ಲೇ ಇದ್ರಲ್ಲ ಸರ್, ಅವರವರೇ ಕಿತ್ತಾಡಿದ್ರೆ ಇನ್ನೆಲ್ಲಿದೆ ಸರ್, ಹೆಂಗಿರುತ್ತೆ? ಅದರಿಂದ ಹೊಂದ್ಕೊಂಡು ಸೆಟ್ಲ್ ಮಾಡ್ಕೋಬೇಕು ನಮ್ಮ ಅಭಿಪ್ರಾಯ. ಯತ್ನಾಳ್ ಅವರು ವಿಜೇಂದ್ರ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತಿದ್ದಾರೆ ರಾಜ್ಯಾಧ್ಯಕ್ಷರ ಸ್ಥಾನದಿಂದ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ವಾ, ಇವರೇ ಮಾಡಿದ್ರೆ ಹೆಂಗಾಗುತ್ತೆ? ಸೊ ಯತ್ನಾಳ್ ಅವರು ತಗೊಂಡಿರುವಂಥ ನಿರ್ಧಾರ ನಿಮ್ಮ ಅನಿಸಿಕೆ ಪ್ರಕಾರ ಏನಾಗಿರ್ಬೋದು? ಇಲ್ಲ ಸರ್, ಇವರೆಲ್ಲ ಯಡಿಯೂರಪ್ಪ ಅವರೆಲ್ಲ ಹಳೆ ಕಾಲದಿಂದ ಬಂದಿದ್ದಾರಲ್ಲ, ನಾನೇನೋ ವಿಜಯೇಂದ್ರ ಅವರು ಇರಲಿ ಅಂತ ನಮ್ಮ ಅಭಿಪ್ರಾಯ. ಆದರೆ ಯತ್ನಾಳ್ ಅವರು ತಗೊಂಡಿರುವಂಥ ನಿರ್ಧಾರ ಏನು? ಆ ನಿರ್ಧಾರ ಅಲ್ಲ, ಇದು ನಮ್ಮ ಡಿಸಿಷನ್. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಂತ. ಕಾರಣ ಅವ್ರ ಫಾದರ್ ಕಾಲದಿಂದ ಇದ್ದಾರಲ್ಲ ಸರ್, ಯಾವ ಕಾಲದಿಂದ? ಯಡಿಯೂರಪ್ಪ ಅವರು ಸುಮಾರು ವರ್ಷಗಳಿಂದ ಮಾಡಿದಾರಲ್ಲ, ಆ ಸಾಧನೆ ಇದೆಯಲ್ಲ, ಅದಕ್ಕೆ ನಾವು ಇದು ಮಾಡ್ತೀವಿ. ಯಾರಿಗೆ ಲಾಭ ಆಗ್ಬೋದು ಇದಂತ? ಬಿಜೆಪಿ ಅವರೇ ಒಳಗೊಳಗೆ ಹೊಡೆದಾಡ್ಕೊಂಡಿದ್ರೆ ಯಾರಿಗೆ ಲಾಭ ಆಗ್ಬೋದು? ಅದೇ ಮೂರನೇವ್ರಿಗೆ ಲಾಭ ಆಗುತ್ತೆ ಅಷ್ಟೇ. ಯಾರೂ ನಾವು ಹೇಳೋಕ್ಕೆ ಗೊತ್ತಿಲ್ಲ, ಮೂರನೇವ್ರಿಗೆ ಲಾಭ ಆಗುತ್ತೆ ಅಷ್ಟೇ. ಇಲ್ಲ, ನಾವು ಬಿ ಜೆ ಪಿಲಿ ಅದೇ ಒಳಜಗಳ ಅಂತ ಅಂದರೆ ಮನೇಲಿ ನಾವೇ ಮನೇಲಿ ಇಬ್ಬರು ಕಿತ್ತಾಡಿದ್ರೆ ಯಾರಿಗೆ ಲಾಭ ಆಗುತ್ತೆ? ಈಗ ರಾಜಕೀಯದಲ್ಲಿ ನೀವು ತೊಗೊಂಡಂಗೆ ಈಗ ಕಾಂಗ್ರೆಸ್ ಅವ್ರಿಗೆ ಲಾಭ ಆಗತ್ತದು. ಇಲ್ಲ ಜೆ ಡಿ ಎಸ್ ಅಂತೂ ಏನು ಅದ್ರದ್ದೇನೂ ಇಲ್ಲ ಈಗಿನ ಸ್ಥಿತಿಲಿ. ಈಗ ನಡೀತಿರೋ ಸರ್ಕಾರದ ಮೇಲೆ ಅವ್ರಿಗೆ ಈಗ ಸಿದ್ದರಾಮಯ್ಯ ಅವ್ರದ್ದು ಇಡಿ ಅದು ಇದು ಅಂತ ತೆಗೆದು ಇವರು ಗಲಾಟೆ ಮಾಡ್ತಾಯಿದ್ರು. ಈಗ ಅದು ತಣ್ಣಗೆ ಮಾಡ್ತಾರೆ, ಇವ್ರಲ್ಲಿ ಇರೋ ಜಗಳನ ಅವ್ರು ಹೈಲೈಟ್ ಮಾಡ್ಕೊಂಡು ಸದನದಲ್ಲಿ ಗಲಾಟೆ ಮಾಡ್ತಾರೆ. ಈಗ ಬೆಳಗಾಮಲ್ಲಿ ನೆಕ್ಸ್ಟ್ ಈ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಸೆಷನ್ನು, ಅವಾಗ ಇದೇ ಒಂದು ಚಾಪ್ಟರ್ ಎತ್ಕೊಂಡು ಅಲ್ಲಿ ಕೋಲಾಹಲ ಮಾಡ್ಕೋತಾರೆ ಅಷ್ಟೇ. ಜನಕ್ಕೇನು ಇದರಿಂದ ಉಪಯೋಗ ಇಲ್ಲ, ಇವ್ರು ಕಿತ್ತಾಡ್ಕೊಂಡು ಇವರೇ ಕಾಂಪ್ರಮೈಸ್ ಮಾಡ್ಕೋತಾರೆ ಅಷ್ಟೇ. ಇದು ಯತ್ನಾಳ್ ಅವರು ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸ್ಬೇಕಂತಿದ್ದಾರೆ ಸರ್. ಅದು ಅವರು ಯಡಿಯೂರಪ್ಪ ಅವ್ರು ಇರೋ ತನಕ ಅದು ಸ್ವಲ್ಪ ಕಷ್ಟನೇ, ಯಾಕಂದರೆ ಅವರೆಲ್ಲ ತುಂಬ ಹುದ್ದೆಗಳನ್ನ ಅಲಂಕರಿಸಿ ಆ ಸ್ಥಾನಕ್ಕೆ ಬಂದಿರೋದು. ಅವ್ರಿಗೂ ಇರುತ್ತಲ್ವ, ಈಗ ಸಿದ್ದರಾಮಯ್ಯ ಅವ್ರಿಗೂ ಅವ್ರ ಮಗನ ಬೆಳೆಸ್ಬೇಕು ಅನ್ನೋದಿರುತ್ತೆ. ಹಾಗೆ ದೊಡ್ಡ ರಾಜಕಾರಣಿಗಳಿಗೆ ಅವ್ರ ಮನೇಲಿ ಇರೋರು ಒಬ್ಬೊಬ್ರು ಬರಲೇಬೇಕು ಅನ್ನೋದಿರುತ್ತೆ. ಇಲ್ಲಿದ್ರೆ ಅವ್ರು ಏನಕ್ಕಾಗಿ ರಾಜಕಾರಣ ಮಾಡಬೇಕು? ಯತ್ನಾಳ್ ಅವರು ತಗೊಂಡಿರುವಂಥ ನಿರ್ಧಾರ ಸರಿಯೋ ತಪ್ಪು? ಅದು ಅವರು ನಾವು ಪರ್ಸ್ನಲ್ದು ಜಾಸ್ತಿ ಅದು ಪಕ್ಷದಿಂದ ಅವ್ರು ಏನು ತೀರ್ಮಾನ ತೊಗೋಬೇಕು ಅದನ್ನು ಅವರೇ ಹೈಕಮಾಂಡಲ್ಲೇ ತೊಗೋಬೇಕಾಗತ್ತೆ. ಬಟ್ ಅದೇನೋ ಸ್ವಲ್ಪ ತಪ್ಪೇ ಅನ್ಸುತ್ತೆ. ಈಗ ರಾಜ್ಯಾಧ್ಯಕ್ಷರು ಅಂದಮೇಲೆ ಅವ್ರಿಗೆ ಆದಂಥ ಸ್ಥಾನಮಾನ ಗೌರವ ಇರುತ್ತೆ, ಅದನ್ನು ಇವರು ಒಪ್ಕೊಳ್ಳೇಬೇಕಾಗತ್ತೆ. ಅವ್ರು ಏಜಲ್ಲಿ ಚಿಕ್ಕವ್ರು ಇರ್ಬೋದು, ಬಟ್ ಆ ಸ್ಥಾನಮಾನಕ್ಕೆ ನಾವು ಗೌರವ ಕೊಡಲೇಬೇಕು. ಅಧ್ಯಕ್ಷರು ಅಂತ ಅವ್ರು ಮಾಡಿ ತೀರ್ಮಾನ ಪಕ್ಷದಲ್ಲಿ ತೊಗೊಂಡ್ಮೇಲೆ ಅದಕ್ಕೆ ಒಪ್ಕೊಳ್ಳೇಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.